ನಮಸ್ಕಾರ ಎಲ್ಲರಿಗೂ. ಭಾಗ್ಯಲಕ್ಷ್ಮಿ ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾನು ನಿಮಗೆ ಒಂದು ವಿಶೇಷವಾದ ಗಿಡದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಇದೇ ನೋಡಿ, ಇದನ್ನು ನೋಡ್ತಿದ್ದ ಹಾಗೆ ಗೊತ್ತಾಗಿದೆ ಅನ್ಕೋತೀನಿ ಇದು ಏನು ಅಂತ. ಇದು ಬಜೆ ಗಿಡದ ಬಗ್ಗೆ, ಬಜೆಯ ಉಪಯೋಗಗಳ ಬಗ್ಗೆ ಒಂದಷ್ಟು ವಿಷಯವನ್ನು ನಾನು ನಿಮ್ಮ ಜೊತೆ ಇವತ್ತು ಹಂಚಿಕೊಳ್ತಾ ಇದ್ದೇನೆ. ಇದು ಬಜೆ ಗಿಡ ಅಲ್ಲ, ಇದು ಭತ್ತದ ಗದ್ದೆ. ತುಂಬ ಚೆನ್ನಾಗಿ ಹಸಿರಾಗಿ ಕಾಣಿಸ್ತಾ ಇತ್ತು ಅಂತ ಹಾಗೆ ಊರಿಗೆ ಹೋಗಿದ್ದಾಗ ರೆಕಾರ್ಡ್ ಮಾಡಿದ್ದೆ. ನೋಡಿ, ಎಷ್ಟು ಹಚ್ಚ ಹಸಿರಿನಿಂದ ಭತ್ತದ ಗಿಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಊರಿಗೆ ಹೋದಾಗಷ್ಟೇ ಇಂಥ ಹಚ್ಚ ಹಸಿರನ್ನು ನೋಡೋದಕ್ಕೆ ಕಾಣಸಿಗುತ್ತೆ ನಮಗೆ. ನಾನು ಬೆಳಗ್ಗೆ ಅಮ್ಮನ ಜೊತೆ ವಾಕಿಂಗ್ ಹೋಗ್ತೇನೆ ಊರಿಗೆ ಹೋದಾಗ ತೋಟಕ್ಕೆ. ಕಣ್ಣಿಗೆ ತಂಪು ಅನಿಸುತ್ತೆ ಈ ರೀತಿ ಗಿಡಗಳನ್ನ ನೋಡಿಕೊಂಡು ನಡೀತಾ ಇದ್ದರೆ. ಹಾಗೆ ಮನಸ್ಸಿಗೂ ಏನೋ ಒಂಥರ ಹಿತ. ಇವಾಗ ಬೆಳಗ್ಗೆ ನಾವು ಹೋಗ್ತಾ ಇರೋದು ಬೆಳಗ್ಗೆ 5:45ಗೆ ಮನೆ ಬಿಟ್ಟಿದ್ದು. ಈಗ 6:15 ಆಗಿರ್ಬೋದು. ಆಗಷ್ಟೇ ಸೂರ್ಯ ಉದಯಿಸ್ತಾ ಇದ್ದ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿ, ಇದೇ ಬಜೆ ಗಿಡ. ಸಾಮಾನ್ಯವಾಗಿ ಈ ಬಜೆ ಗಿಡ ಜೌಗು ಪ್ರದೇಶಗಳಲ್ಲಿ ಮತ್ತು ನೀರಿನ ಆಶ್ರಯವಿರುವ, ಅಂದರೆ ನೀರು ಹೆಚ್ಚಾಗಿ ಹರಿಯುವಂತಹ ಕಡೆಗಳಲ್ಲಿ ಈ ಗಿಡ ಬೆಳೆಯುತ್ತೆ. ಈ ಗಿಡದ ಎಲೆಗಳು ಉದ್ದವಾಗಿ ಈ ರೀತಿ ಬೆಳೆಯುತ್ತೆ. ಆದರೆ ಔಷಧಿಗೆ ಮುಖ್ಯವಾಗಿ ಬೇಕಾಗಿರೋದು ಈ ಗಿಡದ ಎಲೆ ಅಲ್ಲ, ಇದರ ಬೇರು. ನೋಡಿ, ಅಮ್ಮ ಈ ಗಿಡದ ಬೇರನ್ನು ಕೀಳ್ತಾ ಇದ್ದಾರೆ. ಅದು ಭೂಮಿನಲ್ಲಿ ಆಳವಾಗಿ ಬೇರು ಬಿಡ್ಕೊಂಡಿರುತ್ತೆ. ಹಾಗಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ಕೀಳಬೇಕು. ಇವಾಗ ಅಮ್ಮ ಕೀಳ್ತಾ ಇದ್ದಾರೆ ನೋಡಿ ಇದನ್ನು. ಈ ಬಜೆಯ ಬೇರು ತುಂಬ ವಾಸನೆ, ಅಂದರೆ ತುಂಬ ಸುವಾಸನೆಯಿಂದ ಕೂಡಿರುತ್ತೆ ಇದು. ಹಾಗೆ ಇದರ ರುಚಿ ಕೂಡ ವಿಭಿನ್ನವಾಗಿರುತ್ತೆ. ಇದನ್ನು ಜೀರ್ಣಕ್ರಿಯೆಗೆ ಹೆಚ್ಚಾಗಿ ಬಳಸ್ತಾರೆ. ನಮ್ಮ ಕರ್ನಾಟಕದಲ್ಲಿ, ಭಾರತದಲ್ಲಿ ಕೆಲವೊಂದು ಕಡೆಗಳಲ್ಲೂ ಕೂಡ ಇದನ್ನು ಚಿಕ್ಕ ಮಕ್ಕಳಿಗೆ ಬಜೆಯನ್ನು ತೇಯ್ದು ಅದನ್ನು ಕೊಡುವಂತಹ ಪದ್ಧತಿ ಇದೆ. ಹಾಗೆ ಇದನ್ನು ಜೇನುತುಪ್ಪದೊಂದಿಗೆ ತೇಯ್ದು ಅದನ್ನು ನಾಲಿಗೆಗೆ ಸವರೋದ್ರಿಂದ ಮಕ್ಕಳಲ್ಲಿ ಮಾತಿನ ತೊದಲು ನಿವಾರಣೆಯಾಗಿ ಮಾತು ಸ್ಪಷ್ಟವಾಗುತ್ತದೆ ಅನ್ನುವಂತಹ ಮಾತು ಕೇಳಿಬರುತ್ತೆ. ಮತ್ತು ಮೆದುಳಿನ ಬೆಳವಣಿಗೆಗೂ ಕೂಡ ಇದು ಸಹಾಯ ಆಗುತ್ತೆ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್, ಅಜೀರ್ಣ ಮತ್ತು ಹೊಟ್ಟೆ ನೋವಿನ ಸಮಸ್ಯೆಗೆ ಬಜೆ ಅತ್ಯುತ್ತಮ ಮನೆಮದ್ದಾಗಿ ಬಳಸಬಹುದು. ಮತ್ತು ಅಜೀರ್ಣದ ಸಮಸ್ಯೆಯಿಂದ ಬಳಲ್ತಿದ್ದವ್ರಿಗೆ ಇದನ್ನು ತೇಯ್ದು ನೆಕ್ಕುವುದರಿಂದ ಕೂಡ ಚೆನ್ನಾಗಿ ಜೀರ್ಣ ಆಗುತ್ತೆ. ತಿಂದಿರುವಂತಹ ಊಟ ಚೆನ್ನಾಗಿ ಜೀರ್ಣ ಆಗುತ್ತೆ. ಇದು ನಮ್ಮ ದೇಹದಲ್ಲಿ ಕಫ ಹೆಚ್ಚಾದಾಗ ಕಫವನ್ನು ಕರಗಿಸೋದಕ್ಕೆ ಕೂಡ ಇದನ್ನು ತಿಂತಾರೆ. ಹಾಗೆ ಶೀತದಿಂದ ಗಂಟಲು ನೋವು ಮತ್ತು ಉಸಿರಾಟದ ತೊಂದರೆ ಇರುವಾಗ ಬಜೆ ಪುಡಿಯನ್ನು ಬಿಸಿ ನೀರಿನೊಂದಿಗೆ ಅಥವಾ ಜೇನುತುಪ್ಪದೊಂದಿಗೆ ಸೇವಿಸಬಹುದು. ಇದೆಲ್ಲ ತೊಳೆದ್ರೆ ಇದು ಬಜೆನೆ ಕಿತ್ತಲಿಗ ಕಿತ್ತರೆ ಇನ್ನೂ ಕೀಳ್ಬೋದು. ಉಜ್ಬೇಕು ಕಲ್ಲಿನ ಮೇಲೆ. ಒಣ ಹಾಕಿದ್ರೆ ಚೆನ್ನಾಗಿ ಒಣಗಿಸ್ಬೇಕು. ಗಟ್ಟಿ ಬಿಸಿಲಲ್ಲಿ ಒಣ ಹಾಕಿದ್ರೆ. ನೋಡಿ, ಎಷ್ಟು ಉದ್ದ ಇದೆ ಬಜೆ. ಇದನ್ನು ಕಿತ್ತು ಅಮ್ಮ ನೀರಿನಲ್ಲಿ ತೊಳೆದಿದ್ದಾರೆ. ಅಮ್ಮ ಹೇಳ್ತಾ ಇದ್ರು ಇದನ್ನು ನೀಟಾಗಿ ತೊಳೆದು ಬಿಸಿಲಲ್ಲಿ ಚೆನ್ನಾಗಿ ಗಟ್ಟಿಯಾಗುವವರೆಗೆ ಒಣಗಿಸ್ಬೇಕು ಅಂತ. ನಾವು ಚಿಕ್ಕವರಿದ್ದಾಗಲಿಂದನೂ ಅಮ್ಮ ನಮಗೆ ಬಜೆಯನ್ನು ತೇಯ್ದು ನೆಕ್ಕಿಸ್ತಾ ಇದ್ರು. ಹಾಗೆ ನನ್ನ ಮಕ್ಕಳಿಗೂ ಕೂಡ ನಾನು ಇಬ್ರಿಗೂ ಈ ರೀತಿ ಬಿಸಿಲಿಗೆ ಒಣಗಿಸಿ ಅದನ್ನು ಶೇಖರಿಸಿಟ್ಕೊಂಡು ಅದನ್ನು ತಿನ್ನಿಸ್ತಾ ಬಂದಿದ್ದೀನಿ. ಎಲೆ ಅಡಿಕೆ ಹಾಕುವಂತಹ ಅಭ್ಯಾಸ ಇರೋರು ಎಲೆ ಅಡಿಕೆ ಜೊತೆ ಕೂಡ ಇದನ್ನು ಸ್ವಲ್ಪ ಸೇರಿಸಿ ತಿಂತಾರೆ. ಏಕೆಂದರೆ ತಿಂದಿರುವಂತಹ ಊಟ ಜೀರ್ಣ ಆಗಲಿ ಅಂತ ಇದನ್ನು ಕೂಡ ಎಲೆ ಅಡಿಕೆ ಜೊತೆ ಸೇರಿಸಿ ತಿಂತಾರೆ. ಈ ಬಜೆಯನ್ನು ಸೇವಿಸೋದ್ರಿಂದ ಮಾನಸಿಕ ಒತ್ತಡ ಕೂಡ ನಿವಾರಣೆಯಾಗುತ್ತೆ ಅಂತ ಉಲ್ಲೇಖ ಇದೆ.
ಈ ಬಜೆಯನ್ನು ಔಷಧಿಯಾಗಿ ಬಳಸುವಾಗ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅನ್ನುವಂತಹ ಮಾಹಿತಿಯಿಂದ ಬಳಸಬೇಕು. ಇದನ್ನು ಸಾಮಾನ್ಯವಾಗಿ ಚಿಟಿಕೆಯಷ್ಟು ಅಂದರೆ ವೈದ್ಯರು ಎಷ್ಟು ಸೂಚಿಸ್ತಾರೋ ಅಷ್ಟು ಪ್ರಮಾಣದಲ್ಲಿ ಬಳಸಿದರೆ ಸಾಕು. ಹಸಿ ಅಥವಾ ಸಂಸ್ಕರಿಸಿದ ಬಜೆಯನ್ನು ಹೆಚ್ಚಾಗಿ ಸೇವಿಸೋದಕ್ಕೆ ಹೋಗಬಾರ್ದು. ಇದರಲ್ಲಿ ಬೀಟಾ ಅಸರೋನ್ ಎಂಬ ಅಂಶ ಇರುವುದರಿಂದ ಹೆಚ್ಚಾಗಿ ಬಳಸುವುದರಿಂದ ವಾಂತಿ ಅಥವಾ ಇತರ ಅಡ್ಡ ಪರಿಣಾಮಗಳುಂಟಾಗಬಹುದು. ಹಾಗಾಗಿ ಆಯುರ್ವೇದ ವೈದ್ಯರ ಸಲಹೆಯನ್ನು ಪಡೆದು ಬಳಸುವುದು ಉತ್ತಮ. ಚಿಕ್ಕ ಮಕ್ಕಳು ಮತ್ತು ಗರ್ಭಿಣಿ ಸ್ತ್ರೀಯರು ಇದನ್ನು ಉಪಯೋಗಿಸುವ ಮುನ್ನ ಆಯುರ್ವೇದ ವೈದ್ಯರ ಸಲಹೆಯನ್ನು ಪಡೆಯುವುದು ಉತ್ತಮ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಮಾಹಿತಿ ಬೇಕು ಅನ್ನೋದನ್ನು ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.